ನಾನು ಬೆಳಿಗ್ಗೆ ಎದ್ದು ರೆಡಿ ಆಗಿ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಈ ತರ ರೋಡಲ್ಲಿ ಲಾಂಗ್ ಡ್ರೈವ್ ಹೋದ್ರೆ ಎಷ್ಟು ಪೀಸ್ಫುಲ್ ಅನ್ಸುತ್ತೆ ಗೊತ್ತಾ. ಫುಲ್ ಬಿಸಿಲಿದೆ, ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಮರ ಕೂಡ ಬಿದೋಗಿದೆ, ಅದ್ರ ಮೇಲೆ ಕುತ್ಕೊಂಡು ಒಳ್ಳೆ ಫೋಟೋಸ್ ಕೂಡ ತಗೊಬಹುದು. ಸಿಕ್ಕಾಪಟ್ಟೆ ಗಾಳಿ ಇದೆ, ಮೊಬೈಲ್ ಕೈಯಲ್ಲಿ ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಸುಮಾರು ಒಂದು 200 ಮೆಟ್ಲು ಹತ್ಕೊಂಡು ಹೋದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದ್ರು. ಅದು ಸಡನ್ ಆಗಿ ಒಂದಿನ ಅವರು ಮಾಯ ಆಗೋಗ್ಬಿಟ್ಟಿದ್ದಾರೆ. ಫ್ರೆಂಡ್ ನ 2-3 ಸತಿ ಕೇಳಿದೆ, ಇದೇನಾ ಝೂ ಅಂತ. ಸೇರೋ ಜಾಗಕ್ಕಿಂತ ಹೋಗೋ ದಾರಿ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಮಳೆನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಹೇ ಲಕ್ಕಿ ಚಾಮ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಿಗ್ಗೆ ಎದ್ದು ರೆಡಿ ಆಗಿ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಬೆಳಿಗ್ಗೆ 4 o'clockಗೆ ಹೊರಡಬೇಕಿತ್ತು, ಬಟ್ 6 o'clock ಆಯಿತು ಹೊರಡೋದಕ್ಕೆ. ಹೊಟ್ಟೆ ಹಸಿವೆ ಅಂತ ಈಗ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ. ಉಡುಪಿ ವೈಭವ್ ಹತ್ರ ಸ್ಟಾಪ್ ಮಾಡಿದ್ವಿ. ಹೊಸಕೋಟೆಯಿಂದ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದ್ರೇ ಈ ರೆಸ್ಟೋರೆಂಟ್ ಸಿಗುತ್ತೆ, ಕೈವಾರಕ್ಕೆ ಹೋಗೋ ರೂಟ್ನಲ್ಲಿ. ಮೈ ಗೋ ಟು ಮೀಲ್ ದೋಸೆ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ವೇಟಿಂಗ್. ದೋಸೆ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ನನಗೆ, ಚೆನ್ನಾಗಿರಲಿಲ್ಲ, ಸೊ ಬಿಟ್ಬಿಟ್ಟೆ. ಫ್ರೆಂಡ್ ಇಡ್ಲಿ ತೊಗೊಂಡಿದ್ರು ಆ್ಯಂಡ್ ಕೇಸರಿ ಬಾತ್ ತೊಗೊಂಡಿದ್ರು. ಕೇಸರಿ ಬಾತು ಚೆನ್ನಾಗಿರಲಿಲ್ಲ, ನಾನು ಟೇಸ್ಟ್ ಮಾಡಿದೆ. ಇಡ್ಲಿ ಓಕೆ ಇತ್ತು ಅಂತ ಹೇಳಿದ್ರು. ಓವರಾಲ್ ನಾನು ಈ ರೆಸ್ಟೋರೆಂಟ್ಗೆ 5 out of 10 ರೇಟ್ ಮಾಡ್ತೀನಿ. ನನಗೆ ಇಷ್ಟ ಆಗಲಿಲ್ಲ. ಬೆಳಿಗ್ಗೆ ಒಳ್ಳೆ ಮ್ಯೂಸಿಕ್ ಕೇಳಿಕೊಂಡು ಈ ಥರ ರೋಡಲ್ಲಿ ಲಾಂಗ್ ಡ್ರೈವ್ ಹೋದರೆ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಗೊತ್ತಾ. ಓಕೆ, ನಾನೀಗ ಹೋಗ್ತಾ ಇರೋದು ಮದನಪಲ್ಲಿ ಹತ್ರ ಇರೋ ಹಾರ್ಸ್ಲಿ ಹಿಲ್ಸ್ಗೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಮಳೆ ಬರಲಿ ಇವತ್ತು ಅಂತ ನಾನು ತುಂಬ ಪ್ರೇ ಮಾಡ್ತಾ ಇದ್ದೀನಿ. ಹಾರ್ಸ್ಲಿ ಹಿಲ್ ಸೆಂಟರ್ ಆಗಿ ಹೋಗ್ತಾ ಇದ್ದೀವಿ, ಮಳೆ ಬರ್ತಾ ಇಲ್ಲ, ಫುಲ್ ಬಿಸಿಲಿದೆ, ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಬಟ್ ಅದು ಬಿಟ್ಟರೆ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಟ್ರೀಸ್. ನಂಗೆ ಗೊತ್ತಿಲ್ಲ ಲೈಕ್ ನೋಡೋದಕ್ಕೆ ನಿಮ್ಮ ವಿಡಿಯೋಲಿ ಹೇಗೆ ಕಾಣಿಸುತ್ತೆ ಅಂತ, ಬಟ್ ಡೈರೆಕ್ಟಾಗಿ ನೋಡೋದಕ್ಕಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಕ್ರೌಡ್ ಇಲ್ಲ, ಕ್ರೌಡ್ ಫುಲ್ ಕಡಿಮೆ ಇದೆ, ಸೊ ತುಂಬ ಆರಾಮ್ ಅನಿಸ್ತಿದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಸ್ಟಾಪ್ ಮಾಡಿದ್ದು ಬಂದು ಗಂಗೋತ್ರಿ ಲೇಕ್ ಹತ್ರ. ವ್ಯೂ ಪಾಯಿಂಟ್ ಹತ್ರ ಹೋಗೋದಕ್ಕೆ ಮೊದಲೇ ಈ ಪ್ಲೇಸ್ ಸಿಗುತ್ತೆ ಆನ್ ದ ವೇನೆ. ಚೆನ್ನಾಗಿದೆ, ನೀರು ಸ್ವಲ್ಪ ಕಡಿಮೆ ಇತ್ತು ಆ್ಯಂಡ್ ಬಿಸಿಲು ಜಾಸ್ತಿ ಇದೆ. ನಂಗೆ ಬಿಸಿಲು ಸ್ವಲ್ಪ ಕಡಿಮೆ ಇರಬೇಕಿತ್ತು ಅಂತ ಅನಿಸ್ತು. ಅದು ಬಿಟ್ಟರೆ ಪ್ಲೇಸ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬಹುದು ಸ್ವಲ್ಪ ಹೊತ್ತು. ಆ್ಯಂಡ್ ಒಂದು ಮರ ಕೂಡ ಬಿದೋಗಿದೆ, ಅದ್ರ ಮೇಲೆ ಕುತ್ಕೊಂಡು ಒಳ್ಳೆ ಫೋಟೋಸ್ ಕೂಡ ತೊಗೊಬೋದು. ಹಿಂದೆ ಫೋಟೋಶೂಟ್ ಎಲ್ಲ ನಡೀತಾ ಇದೆ, ಬೇರೆ ಇನ್ನೊಬ್ಬ ಯಾರೋ ಗ್ಯಾಂಗ್ ಬಂದು ಫೋಟೋಸ್ ಎಲ್ಲ ತೊಗೋತಾ ಇದ್ದಾರೆ. ಗಂಗೋತ್ರಿ ಲೇಕ್ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಫಸ್ಟ್ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಇದೆ ಆ್ಯಂಡ್ ವಿಂಡೋಸ್ ಫುಲ್ ಡೌನ್ ಮಾಡಿರೋದ್ರಿಂದ ಫ್ರೆಶ್ ಏರ್ ಬರ್ತಾ ಇದೆ. ಆ್ಯಂಡ್ ಏನು ಹೇಳ್ತಾರಲ್ಲ, ಸೇರೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತ, ಹಾಗೆ ನನಗೆ ಹೋಗೋ ದಾರಿನೇ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ನಾವು ನೋಡ್ತಾ ಇರೋ ಫಸ್ಟ್ ವ್ಯೂ ಪಾಯಿಂಟ್ ಇದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಈ ಪ್ಲೇಸ್ನ ಎಂಜಾಯ್ ಮಾಡೋದು, ನೋಡೋ ಖುಷಿಯಲ್ಲಿ ವೀಡಿಯೋ ಮಾಡೋದನ್ನೇ ಮರ್ತೋದೆ. ಸೊ ಪ್ರಾಪರಾಗಿ ನಾನು ವೀಡಿಯೋ ಮಾಡಲಿಲ್ಲ, ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಅಲ್ಲಿ ಕೆಳಗಡೆ ಎಲ್ಲ ಹೋಗಿ ಕುತ್ಕೊತಾ ಇದ್ದಾರೆ. ಸೊ ನಾನು ಸ್ವಲ್ಪ ದೂರ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಇಷ್ಟ ಆಯಿತು ನನಗೆ. ಫಸ್ಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಈಗ ವಿಸ್ಪರ್ ವಿಂಡ್ಸ್ ನೆಕ್ಸ್ಟ್ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಆ್ಯಕ್ಚುಲಿ ಆಫ್ ಸೀಸನ್ ಅನಿಸುತ್ತೆ, ತುಂಬ ರೆಸ್ಟೋರೆಂಟ್ಸ್ ಎಲ್ಲನೂ ಕ್ಲೋಸಲ್ಲಿದೆ. ಫೈನಲಿ ರೀಚ್ ಆದೆ. ಇದೇ ವಿಸ್ಪರ್ ವಿಂಡ್ಸ್ ವ್ಯೂ ಪಾಯಿಂಟ್. ಸಿಕ್ಕಾಪಟ್ಟೆ ಗಾಳಿ ಇದೆ, ಮೊಬೈಲ್ ಕೈಯಲ್ಲಿ ಹಿಡಿಯೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಾಳಿ ಇದೆ. ಆ್ಯಂಡ್ ನನ್ನ ಹೇರ್ ಫ್ಲೈ ಆಗೋದ್ರಲ್ಲೇ ಗೊತ್ತಾಗ್ತಾ ಇರುತ್ತೆ ನಿಮಗೆ ಎಷ್ಟು ಗಾಳಿ ಇದೆ ಅಂತ. ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿಂದ ಹೀಗೆ ಮೇಲೆ ಹೋದರೆ ಸುಮಾರು ಒಂದು 200 ಮೆಟ್ಲು ಹತ್ಕೊಂಡು ಹೋದರೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದ್ರು. ವೆಸ್ಟರ್ನ್ ವ್ಯೂ ಪಾಯಿಂಟ್ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ.
ನನಗೆ ಈ ವ್ಯೂ ಪಾಯಿಂಟ್ 200 ಮೆಟ್ಲು ಹತ್ಕೊಂಡು ಹೋಗಿ ನೋಡೋಷ್ಟು ವರ್ತ್ ಅಂತ ಅನಿಸ್ಲಿಲ್ಲ. ಲೈಕ್ ಏನಂತ ಸ್ಪೆಷಲ್ ಅಂತ ನನಗೆ ಅನಿಸ್ಲಿಲ್ಲ. ಸುಮ್ಮನೆ ಮೆಟ್ಲು ಹತ್ಕೊಂಡು ಹೋಗಿ ಬಂದಿದ್ದು ಒಂದು ವರ್ಕೌಟ್ ಥರ ಆಯಿತು ಅಷ್ಟೇ. ಬಟ್ ಅಷ್ಟು ಮೇಲೆ ಹೋಗಿದ್ದು ಇಟ್ಸ್ ನಾಟ್ ವರ್ತ್. ಮಳೆಗೆ ವೆಯ್ಟ್ ಮಾಡಿ ಮಾಡಿ ಮಳೆ ಅಂತೂ ಬರ್ತಾ ಇಲ್ಲ. ಸೊ ಇಲ್ಲಿ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡಾಯಿತು. ನೆಕ್ಸ್ಟ್ ಮಲ್ಲಮ್ಮ ಟೆಂಪಲ್ ಇದೆ, ಅಲ್ಲಿಗೆ ಹೋಗಬೇಕು. ಬಟ್ ಅದಕ್ಕೆ ಮೊದಲು ಊಟ ಮಾಡಬೇಕು. ಊಟ ಮಾಡೋಣ ಅಂತ ನೋಡಿದ್ರೆ ಎಲ್ಲ ರೆಸ್ಟೋರೆಂಟ್ಸು ಕ್ಲೋಸ್ ಇದೆ. ಇಲ್ಲಿ ಸ್ನ್ಯಾಕ್ಸ್ಗೆ ಅಂತ ಚಿಕ್ಕ ಚಿಕ್ಕ ಅಂಗಡಿಗಳು ಓಪನ್ ಇರುತ್ತೆ. ಲೈಕ್ ಬಜ್ಜಿ ಆ ಥರದ್ದು ಸಿಗುತ್ತೆ, ಮ್ಯಾಗಿನೂ ಸಿಗ್ಬೋದು ಅನಿಸುತ್ತೆ. ಸೊ ಒಂದು ಬಜ್ಜಿ ಆ್ಯಂಡ್ ಕಾಫಿ ಕುಡಿದ್ವಿ. ಈಗ ಮಲ್ಲಮ್ಮ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ಮ ಕಾರ್ ಪಾರ್ಕ್ ಮಾಡಿದ್ದೀವಲ್ಲ, ಅಲ್ಲೇ ಇದೆ. ಇದೇ ಮಲ್ಲಮ್ಮ ಟೆಂಪಲ್. ಬಸ್ ಸ್ಟ್ಯಾಂಡಿಂದ ಒಂದು 350 ಮೀಟರ್ಸ್ ದೂರದಲ್ಲಿದೆ. ಏನು ರಿನೋವೇಷನ್ ವರ್ಕ್ ಎಲ್ಲ ಮಾಡಿಸ್ತಿದ್ದಾರೆ. ಈ ಟೆಂಪಲ್ನ ವಿಶೇಷತೆ ತುಂಬ ಚೆನ್ನಾಗಿದೆ. ಲೈಕ್ ಏನ್ಷಿಯಂಟ್ ಟೆಂಪಲ್ ಇದು. ಮಲ್ಲಮ್ಮ ಅಂತ ಒಂದು ಹುಡುಗಿ ಇಲ್ಲಿ ಲೈಕ್ ಬೆಟ್ಟದ ಮೇಲೇ ಇದ್ಕೊಂಡು ಟ್ರೈಬಲ್ ಪೀಪಲ್ಗೆಲ್ಲ ಸರ್ವ್ ಮಾಡ್ತಾಯಿದ್ದಂಥ, ಹುಷಾರಿಲ್ಲ ಅಂದ್ರೆಲ್ಲ ನೋಡ್ಕೊತಾ ಇದ್ದು. ಸಡನ್ನಾಗಿ ಒಂದಿನ ಅವರು ಮಾಯ ಆಗೋಗ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಎಲ್ರೂ ಅವರೇ ದೇವರು ಅಂತ ಪೂಜೆ ಮಾಡ್ತಾ ಇರೋದು ಮಲ್ಲಮ್ಮ ದೇವ್ರಿಗೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಫೆಸ್ಟಿವಲ್ ಟೈಮಲ್ಲಿ ತುಂಬ ಜನ ಬರ್ತಾರಂತೆ. ನೆಕ್ಸ್ಟ್ ಟೆಂಪಲಿಂದ ಹಾರ್ಸ್ಲಿ ಝೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ಫೀ ಪೇ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಎಂಟರ್ ಆಗ್ತಿದ್ದಂಗೆ ನನಗೆ ಫಸ್ಟ್ ಡೌಟ್ ಬಂದಿದ್ದೇನೆ, ಇದೇನಾ ಝೂ ಅಂತ. ಫ್ರೆಂಡ್ನ 2-3 ಸತಿ ಕೇಳಿದೆ, ಇದೇನಾ ಝೂ ಅಂತ. ಬಿಕಾಸ್ ಆ ಫೀಲ್ ಬರ್ತಾ ಇರಲಿಲ್ಲ ನನಗೆ. ಸೊ ಎಂಟರ್ ಆಗ್ತಿದ್ದಂಗೆ ಬೋಟಿಂಗ್ದು ಒಂದು ಬೋರ್ಡ್ ಕಾಣಿಸುತ್ತೆ. ಆ್ಯಂಡ್ ಕೇಜಲ್ಲಿ ಈಮು ಇದೆ, ಪಿಕಾಕ್ ಇದೆ, ಮಂಕಿ ಆಚೆನೇ ಓಡಾಡ್ತಾ ಇದೆ. ಇಷ್ಟು ಕಾಣಿಸ್ತು. ಆ್ಯಂಡ್ ಹಾಗೆ ಮುಂದೆ ಹೋದರೆ ಇಲ್ಲಿ ವೇ ಟು ಮ್ಯೂಸಿಯಮ್ ಆ್ಯಂಡ್ ಕ್ರೊಕೊಡೈಲ್ ಪಾಂಡ್ ಅಂತ ಹಾಕಿದ್ದಾರೆ. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಜೊತೆ ನನ್ನ ಫ್ರೆಂಡ್ ಬರೋದಕ್ಕೆ ರೆಡಿ ಇಲ್ಲ, ಹೋಗಬೇಕಾ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಬೆಳಿಗ್ಗೆಯಿಂದ ಇಬ್ಬರಿಗೂ ಬ್ರೇಕ್ಫಾಸ್ಟು ಸರಿ ಇಲ್ಲ. ಆ್ಯಂಡ್ ಅಷ್ಟು ದೂರ ಹೋಗೋದಕ್ಕೆ ಅವ್ರಿಗೆ ಎನರ್ಜಿ ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಆಪ್ಷನ್ ಇಲ್ಲ, ನನ್ನ ಜೊತೆ ಬಂದರೆ ಎಲ್ಲ ಜಾಗನೂ ನೋಡಲೇಬೇಕು. ಕ್ರೊಕೊಡೈಲ್ ಜೂಜು ಮಾಡ್ತಾ ಇದೆ. ಕ್ರೊಕೊಡೈಲ್ ಪಾಂಡ್ ಇದು. ಆ್ಯಂಡ್ 2 ಮೊಸಳೆನೂ ನಿದ್ದೆ ಮಾಡ್ತಾ ಇದೆ. ನಂಗೆ ಇದೂ ಅಂಥ ಇಂಟ್ರೆಸ್ಟಿಂಗ್ ಅಂತ ಏನೂ ಅನಿಸ್ಲಿಲ್ಲ. ಓಕೆ ಹಾಗೆ ಇದೆ, ಎಕ್ಸೈಟಿಂಗ್ ಅಂತೇನಿಲ್ಲ. ನೆಕ್ಸ್ಟ್ ಇದು ಯುಕಲಿಪ್ಟಸ್ ಟ್ರೀ. ಇದನ್ನು ನೋಡಿಕೊಂಡು ಈಗ ರಿಟರ್ನ್ ಹೋಗಬೇಕು. ಮ್ಯೂಸಿಯಮ್ ಸಿಗಲಿಲ್ಲ ನಮಗೆ, ತುಂಬ ಮುಂದೆ ಹೋದ್ವಿ. ಆ್ಯಂಡ್ ತುಂಬ ಟಯರ್ಡು ಆಗಿರೋದ್ರಿಂದ ಬೇಡ ಅಂತ ಅದನ್ನು ಸ್ಕಿಪ್ ಮಾಡಿದ್ವಿ. ನನಗೆ ಓವರಾಲ್ ಹಾರ್ಸ್ಲಿ ಹಿಲ್ಸ್ ಝೂ ವರ್ತ್ ಇಲ್ಲ ಅಂತ ಅನಿಸ್ತು. ಸಿಕ್ಕಾಪಟ್ಟೆ ಮೇಂಟೈನ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು. ಆ್ಯಂಡ್ ಮೇ ಬಿ ಕಿಡ್ಸ್ ಬಂದರೆ ಅವ್ರಿಗೆ ಸ್ವಲ್ಪ ಇಷ್ಟ ಆಗಬಹುದು. ಪ್ಲೇ ಗ್ರೌಂಡ್ ಇದೆ. ಆ್ಯಂಡ್ ಮೇ ಬಿ ಬರ್ಡ್ಸ್ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಅವ್ರಿಗೆ ಇಷ್ಟ ಆಗುತ್ತೆ. ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಕೊನೆಗೂ ಮಳೆ ಅಂತೂ ಬಂದಿಲ್ಲ. ಮಳೆ ಬರಬೇಕು ಅಂತ ತುಂಬಾ ವೆಯ್ಟ್ ಮಾಡಿ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ನಾನು ಆಗಲೇ ಹೇಳೋದಾಗೆ ಸೇರೋ ಜಾಗಕ್ಕಿಂತ ಹೋಗೋ ದಾರಿ ನಂಗೆ ತುಂಬ ಇಷ್ಟ ಆಯಿತು. ವ್ಯೂ ಪಾಯಿಂಟ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಗಂಗೋತ್ರಿ ಲೇಕ್ ಇನ್ನೊಂದು ಸ್ವಲ್ಪ ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೀರು ಸ್ವಲ್ಪ ಕಡಿಮೆ ಇತ್ತು. ಅದು ಬಿಟ್ಟರೆ ನಂಗೆ ವರ್ತ್ ಇಲ್ಲ ಅಂತ ಅನಿಸಿತ್ತು ಹಾರ್ಸ್ಲಿ ಹಿಲ್ಸ್ ಝೂ. ಆಲ್ಸೋ ಇಲ್ಲಿ ಬೈಕ್ನಲ್ಲಿ ಬರಬೇಕು, ಸೂಪರಾಗಿರುತ್ತೆ. ಈಗ ಲಂಚ್ಗೆ ರೆಸ್ಟೋರೆಂಟ್ ಟ್ರೀಟ್ ಹತ್ರ ಸ್ಟಾಪ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಆ್ಯಂಡ್ ಈವ್ನಿಂಗ್ ಕೂಡ ಆಗೋಯ್ತು. ಫ್ರೈಡ್ ರೈಸ್ ಆರ್ಡರ್ ಮಾಡಿ ತೊಗೊಂಡ್ವಿ. ನಾನು ವೀಡಿಯೋ ಮಾಡೋದನ್ನೇ ಮರ್ತು ಹೋದೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವನ್ ಆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ಈ ರೂಟಲ್ಲಿ ಬಂದರೆ ಖಂಡಿತ ಇಲ್ಲಿ ಟ್ರೈ ಮಾಡಬಹುದು. ಹಾರ್ಸ್ಲಿ ಹಿಲ್ಸಲ್ಲಿ ಮಳೆ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಅಲ್ಲಿ ಬಂದಿಲ್ಲ. ಈಗ ಮಳೆ ಬರ್ತಾ ಇದೆ. ಆ್ಯಂಡ್ ಮಳೆನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್. ಹಾಗೆ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.